ಇಲ್ಲಿ ನಿಂತ್ಕೊಂಡು ನೀನು ಆ ಸೈಡ್ ನಿಂತ್ಕೊಂಡು ಕೈಯಾಗೆಲ್ಲ ಕೈ ಮುಗಿಸ್ಕೊಂಡು ಆ ಮಕ್ಕಳಿಗೆ ಹೋಗಿ ಅನಿಷ್ಟ ಜೋರಾಗಿ ಚಪ್ಪಾಳೆ ವಿದ್ಯಾರ್ಥಿಗಳಿಗೆ ಸ್ವಾಗತ. ಮುಂಜಾನೆ 11 ಗಂಟೆಗೆ ನೆರವೇರಬೇಕಾದ ಕಾರ್ಯಕ್ರಮ ಸದ್ಯದಲ್ಲಿ ನೆರವೇರ್ತಾ ಇದೆ. ಎಲ್ಲರಿಗೂ ಶುಭಾಶಯಗಳು, ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಯಲ್ಲಿ ಪ್ರಾಸ್ತಾವಿಕವಾಗಿ ಸಾಂದರ್ಭಿಕ ಮಾಡಿದ್ದೇವೆ.
ಪ್ರಾತಸ್ಮರಣೀಯರಾದಂತಹ ಶ್ರೀಧರ ದೇಸಾಯಿ ಅವರನ್ನ ಹೃದಯ ಮಂದಿರದಲ್ಲಿ ಆರಾಧಿಸುತ್ತಾ ವಿದ್ಯಾದೇವತೆ ಸರಸ್ವತಿಯನ್ನ ಪ್ರಾರ್ಥಿಸುತ್ತಾ ಇಂದಿನ ನೂತನ ಕೊಠಡಿಯ ಉದ್ಘಾಟನಾ ಸಮಾರಂಭವನ್ನು ಬಹಳ ಕಿರಿಯ ಅವಧಿಯಲ್ಲಿ ಸಲಹೆ ಮಾಡಿರುವಂತಹ ಪ್ರಾಥಮಿಕ ಶಾಲೆಯ ಎಲ್ಲರನ್ನ ಅಭಿನಂದಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಕಾರಣೀಕರ್ತರಾದಂತಹ ಚತುರ್ಮುಖ ಬ್ರಹ್ಮರು, ಅದರಲ್ಲಿ ವಿಶೇಷವಾಗಿ ಮುಂಚಿನಲ್ಲಿ ಇಟ್ಕೊಂಡು ಕೈಗೂಡಿಸಿ ಕೈ ಹಿಡಿದು ತೆಗೆದುಕೊಂಡು ಹೋದವರು ನಮ್ಮ ಹಿರಿಯರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದರಲ್ಲಿ ನಮ್ಮ ಆತ್ಮೀಯರು ಹಿರಿಯರು ಆಗಿರುವಂತಹ ಮೋಹನ್ ಹಲ್ವಾಯಿ ಸರ್ ಅವರು, ರಾಘವೇಂದ್ರ ಜಯ ಸರ್ ಅವರು, ರಾಜೇಶ್ ತಿವಾರಿ ಸರ್ ಅವರು, ಸೆರೆ ಮನೆಯಲ್ಲಿ ಇದ್ಕೊಂಡು ಎಲ್ಲ ಸಪೋರ್ಟ್ ಅನ್ನು ನೀಡಿದಂತಹ ಹುಕ್ಕೇರಿಕರ್ ಸರ್, ಈ ಚತುರ್ಮುಖ ಬ್ರಹ್ಮರು ಒಪ್ಪಿಗೆಯನ್ನು ಸೂಚಿಸದೆ ಹೋಗಿದ್ರೆ ಇಂತಹ ಸುಂದರವಾದಂತಹ ಕಟ್ಟಡ ಕಿರಿದಾದ ಅವಧಿಯಲ್ಲಿ ನಿರ್ಮಾಣಗೊಳ್ಳಲಿಕ್ಕೆ ಇಲ್ಲವಾಗಿದೆ. ಈ WCPM ದಾಂಡೇಲಿ ನಮ್ಮ ಸಂಸ್ಥೆಗೆ ಯಾವಾಗಲೂ ಅಪದ್ಬಾಂಧವರಾಗಿ ಜೊತೆಯಾಗಿ ಇದ್ಕೊಂಡೇ ಬಂದಿದೆ. ನಾನು 30 ವರ್ಷಗಳ ಹಿಂದೆ ಇಲ್ಲಿಗೆ ಉಪನ್ಯಾಸಕನಾಗಿ ಹಾಜರಾಗಿದ್ದ ಸಂದರ್ಭದಲ್ಲಿ ನಮ್ಮ ಚಂಡಕ್ ಸಾಹೇಬರಿದ್ರು. ಆ ಸಂದರ್ಭದಲ್ಲಿ ಸಹಿತ ಈ ಸಂಸ್ಥೆಗೆ ಕೈಗೂಡಿಸ್ತಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಭಾಗವಹಿಸ್ತಾ ಇದ್ರು. ಅಲ್ಲಿಂದ ನಿರಂತರವಾಗಿ ಇಲ್ಲಿಯವರೆಗೆ ನಾವು ನೋಡಿದ ಹಾಗೆ ರಾಜೇಶ್ ತಿವಾರಿ ಸರ್ ಅವರು ಬಹಳ ಖುಷಿಯಿಂದ ನಾವು ಏನಾದರೂ ಬೇಡಿಕೆ ಇಟ್ಕೊಂಡು ಕಚೇರಿಗೆ ಹೋದಾಗ ಆಯ್ತು ನಿಮ್ಮ ಬೇಡಿಕೆ ಏನಿದೆ ಕೊಡಿ ಅಂತ ಖುಷಿಯಿಂದ ಸ್ವೀಕಾರ ಮಾಡುವಂತ ದೊಡ್ಡ ಮನಸ್ಸು ಏನಿದೆಯಲ್ಲ ಅದು ಎಲ್ಲರಲ್ಲಿ ಬರೋದಿಲ್ಲ. ಅದನ್ನ ಪುರಸ್ಕರಿಸುವಂತಹ ಉದಾರವಾದಂತಹ ಚಿಂತಕರು, ವಿಚಾರವಾದಿಗಳು ಮತ್ತು ಶಿಕ್ಷಣ ಪ್ರೇಮಿಗಳು ರಾಘವೇಂದ್ರ ಸರ್ ಅವರು, ರಾಜು ಸರ್ ಅವರು, ಮತ್ತೆ ನಮ್ಮ ಸಹೋದರ ಸಮಾನಾಗಿರುವಂತಹ ಹಲ್ವಾಯಿ ಸರ್ ಅವರು ಹೆಚ್ಚು ಮಾತನಾಡೋದಿಲ್ಲ, ಕಾರ್ಯಪ್ರವೃತ್ತರು, ಕ್ರಿಯೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂತವರು. ಇವರ ಮುಖೇನ ಇಂತಹ ಒಂದು ಸುಂದರವಾದ ಕಟ್ಟಡ ನಮ್ಮ ಕನ್ನಡ ಪ್ರಾಥಮಿಕ ಶಾಲೆಯ ನರ್ಸರಿ ಓದುವಂತಹ ಮಕ್ಕಳಿಗಾಗಿ ಬೇಕು ಅಂತ ಬೇಡಿಕೆ ನೀಡಿದಾಗ ನಂದಿನಿ ಮೇಡಮ್ ಅವರು ಹೇಳಿದ ಹಾಗೆ ಪತ್ರಗಳನ್ನು ಬರೆದು ಆಗಾಗ ಒಯ್ದಿಗೆ ಮತ್ತೆ ಅವರನ್ನ ಭೇಟಿಯಾಗಿ ಅವರುಗಳಿಂದ ಸ್ವಲ್ಪ ಬೇಸರದಲ್ಲಿ ಬಂದರೂ ಸಹಿತ ಬೆನ್ನು ಬಿಡದೆ ಮುಂಚೂರಲ್ಲಿ ಇಟ್ಕೊಂಡು ಕಾರ್ಯವನ್ನ ಯಶಸ್ವಿಗೊಳಿಸಲಿಕ್ಕೆ ಸಫಲರಾಗಿದ್ದಾರೆ. ನಮ್ಮ SDMC ಅಧ್ಯಕ್ಷರಾಗಿರುವಂತಹ ಬೆನ್ನೆಲುಬಾಗಿ ನಮ್ಮ ಎಲ್ಲ ಕಾರ್ಯಗಳಿಗೆ ಸಪೋರ್ಟ್ ಮಾಡ್ತಾ ಬಂದರೆ ಇದರಲ್ಲೂ ಸಹಿತ ಅವರ ಪಾತ್ರ ಹೆಚ್ಚಾಗಿದೆ. ಖಲೀಲ್ ಕುಲಕರ್ಣಿ ಅವರು ನನ್ನ ಪೂರ್ವ ವಿದ್ಯಾರ್ಥಿ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆ ಬೆಳವಣಿಗೆಯಲ್ಲಿ ಕೈ ಜೋಡಿಸಿದ್ದಾರೆ WCPM ದಾಂಡೇಲಿ ಮೂಲಕ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆಯ ವಿಷಯ. ನನಗೆ ಕರ್ಕೊಂಡು ಮಾತನಾಡಿಸಿದಂತ ಪ್ರೀತಿಯ ಆತ್ಮೀಯ ಶಿಷ್ಯ ಅಂತವರು ಈ ಸಂಸ್ಥೆ ಬೆಳವಣಿಗೆಯಲ್ಲಿ ತಮ್ಮ ಕೈ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂಸ್ಥೆಗೆ ಇನ್ನೂ ಉತ್ತಮವಾದಂತಹ ಉಜ್ವಲವಾದಂತಹ ಭವಿಷ್ಯ ಇದೆ ಅಂತ ಅನ್ಕೊಂಡಿದ್ದೇನೆ. ಹಾಗೆ ನನ್ನ ಸಂಸ್ಥೆ ಎಲ್ಲ ವಿಭಾಗದ ಮುಖ್ಯಸ್ಥರುಗಳು, ಅದರಲ್ಲಿ BEd ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ನೀಲಕಂಠ ನಾಯ್ಕರವರು, ಪ್ರಾಥಮಿಕ ಶಾಲೆಯ EMS ನ ಮುಖ್ಯಸ್ಥರಾದ ನಾರಾಯಣ ಸರ್ ಅವರು, ಜೊತೆಗೆ ನಂದಿನಿ ಮೇಡಮ್ ಅವರು, ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ಈ ಸಂಸ್ಥೆಯ ಬೆಳವಣಿಗೆಗಾಗಿ ನಾವು ಕೂಡಿ ಕೆಲಸವನ್ನು ಮಾಡಬೇಕಾಗಿದೆ. ಯಾಕೆ ಹೇಳಿದ್ರೆ ಸ್ಪರ್ಧೆ ಇವತ್ತು ಶಿಕ್ಷಣ ಲೋಕದಲ್ಲಿ ತುಂಬಾ ಹೆಚ್ಚಾಗಿದೆ. ಪಕ್ಕದಲ್ಲಿ ಸರ್ಕಾರಿ ಶಾಲೆಗಳು ಸಕಲ ಸೌಲಭ್ಯ ಕೊಟ್ಟು ವಿದ್ಯಾರ್ಥಿಗಳನ್ನು ಸೆಳೆಯುತ್ತಾ ಇದ್ರೆ ಖಾಸಗಿ ಶಾಲೆಗಳು ಅಲ್ಪ ಒಂದು ಶುಲ್ಕದೊಂದಿಗೆ ವಿದ್ಯಾರ್ಥಿಗಳಲ್ಲಿ ಒಂದು ಶಿಕ್ಷಣವನ್ನ ವಿತರಿಸುವ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಈ ಕ್ಯಾಂಪಸ್ ನಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗೋದಿಲ್ಲ. ದಾಂಡೇಲಿ ಅಂತ ಒಂದು ಚಿಕ್ಕ ಪಟ್ಟಣದಲ್ಲಿ 3,000 ವಿದ್ಯಾರ್ಥಿಗಳು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಬಂದ ತಕ್ಷಣ ನಂಬೋದಿಲ್ಲ. ಆಮೇಲೆ ಈ ಕ್ಷೇತ್ರವನ್ನ ನೋಡ್ಕೊಂಡಾಗ ಗೊತ್ತಾಗುತ್ತೆ ಇದು ಬಹುದಿನದ ದಿವ್ಯ ಕನಸನ್ನು ಹೊಂದಿರುವಂತಹ ಸಂಸ್ಥೆ ಅಂತ ಒಪ್ಕೊಂಡು ಹೋಗ್ತಾರೆ. ದಿನಕರ್ ದೇಸಾಯಿ ಅವರು ಕಡವಿಯ ಕಾಡಿನ ಮಧ್ಯದಲ್ಲಿ, ಈ ಅಡವಿಯ ಮಧ್ಯದಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು, ಇದರಲ್ಲಿ ಸುಗಂಧವನ್ನ ಬೀರ್ಬೇಕನ್ನುವಂತ ದಿವ್ಯ ಕನಸನ್ನ ಮುಂದಾಲೋಚನೆ ಹೊಂದ್ಕೊಂಡು ಕಟ್ಟಿದಾರಲ್ಲ ಅದು ಸಾಕಾಗ್ಬಿಡ್ತಾ ಇದೆ. ಅದೆಲ್ಲ ತಮ್ಮೆಲ್ಲರ ಸಹಕಾರದಿಂದ ಆಗಿದೆ ಸರ್. ಇದು ಒಬ್ಬರಿಂದ ಆಗುವ ಕೆಲಸ ಅಲ್ಲ ಇದು. ಯಾಕೆ ನಾನು ಎನ್ನುವಂಥದ್ದು ಅಹಂ ಆಗುತ್ತೆ, ನಾವು ಅನ್ನುವಂಥದ್ದು ಬ್ರಹ್ಮಾಂಡ. ಆ ಬ್ರಹ್ಮಾಂಡವಾಗುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ಒಂದು ಅಣುವಿಗೆ ಸಮಾನ ಮಾತ್ರ. ಆದ್ರೆ ಇಚ್ಛಾಶಕ್ತಿ ಇಂಪಾರ್ಟೆಂಟ್ ಆಗುತ್ತೆ. ಆ ಇಚ್ಛಾಶಕ್ತಿಯನ್ನ ತಾವು ತೋರಿದ್ದೀರಿ.
ಇಂಥ ಸುಂದರವಾದ ಕಟ್ಟಡ ತಲೆಗೆಸಿ ನಿಂತ್ಕೊಂಡಿದೆ. ಇದರಲ್ಲಿ ಅರಳಿದಂತಹ ನಮ್ಮ ಸಂಸ್ಥೆಯ ಈ ಭಾಗದ ಕನ್ನಡ ಮಾಧ್ಯಮದ 300 ವಿದ್ಯಾರ್ಥಿಗಳು ಇಷ್ಟು ಖುಷಿಯಿಂದ ಓದ್ತಾ ಇದ್ದಾರೆ ಅಂದರೆ ಎಲ್ಲರ ಸಹಕಾರದಿಂದ ಓದ್ತಾ ಇದ್ದಾರೆ. ಇಲ್ಲಿ ಪರಿಶ್ರಮ ಪಡ್ತಾ ಇರುವಂತಹ ಸಿಬ್ಬಂದಿ ವರ್ಗದವರು ಫಲದಿಂದಾಗಿ ಓದ್ತಾ ಇದ್ದಾರೆ. ಜೊತೆಗೆ ಕಷ್ಟಗಳಿದ್ದಾವೆ. ಕನ್ನಡ ಮಾಧ್ಯಮ ನಡೆಸ್ಕೊಂಡು ಹೋಗೋದು ಸುಲಭ ಇಲ್ಲ. ಅದರ ಮಧ್ಯದಲ್ಲಿ 300 ಮಕ್ಕಳಿಗೆ ಓದ್ತಾ ಇದ್ದಾರೆ ಹೇಳಿದ್ರೆ ಪಾಲಕರದಾಗಿರುವಂತಹ ಅವರದೇ ಆಗಿರುವಂತಹ ಒಂದು ಚಿಂತನೆ ಇದೆ, ಸಮಸ್ಯೆಗಳು ಇದೆ ಆರ್ಥಿಕವಾಗಿ. ಆದರೆ ನಮ್ಮ ಮಕ್ಕಳ ಭವಿಷ್ಯ ಈ ಸಂಸ್ಥೆಯಲ್ಲಿ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆ ಹೊಂದಿದಾರಲ್ಲ, ಆ ಪಾಲಕರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಈ ಪ್ರೀತಿ ಸಹಕಾರ ಸದಾ ಇರಲಿ. ಜೊತೆಗೆ ಇವತ್ತಿನ ಈ ಕಟ್ಟಡವನ್ನ ಉದ್ಘಾಟನೆ ಮಾಡಿಕೊಟ್ಟಂತಹ ರಾಜೇಶ್ ತಿವಾರಿ ಸರ್ ಅವರು, ರಾಘವೇಂದ್ರ ಸರ್ ಅವರು ಮತ್ತು ನಮ್ಮ ಹಲವಾಯಿ ಸರ್ ಅವರು, ರಾಜುರವರು ನಮ್ಮ ಮುಂದಿನ ಕಾರ್ಯಗಳಲ್ಲಿ ಸಹಿತ ಇದೇ ರೀತಿಯಾಗಿ ನಮ್ಮ ಕುಲಕರ್ಣಿಯವರು ಸಹಿತ ಮುಂದಿನ ಕಾರ್ಯಗಳಲ್ಲಿ ಸಹಿತ ಕೈ ಜೋಡಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಹೆಚ್ಚಿಗೆ ದೀರ್ಘವಾಗಿ ಮಾತಾಡೋದಿಲ್ಲ, ಯಾಕಂದರೆ ಸಮಯ ತಮಗಾಗಿರುವುದರಿಂದ ನನ್ನ ಮಾತುಗಳಿಗೆ ಮುಗಿಸ್ತೇನೆ. ಮುಂದಿನ ದಿನಗಳ ಸರ್ಕಾರಕ್ಕಾಗಿ ತಮ್ಮಲ್ಲಿ ಬಂದಾಗ ಇದೇ ಪ್ರೀತಿ ವಿಶ್ವಾಸ ತೋರ್ತೀನಿ ನನ್ನ ಭರವಸೆಯೊಂದಿಗೆ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಕೊಡ್ತೇನೆ. ನಮಸ್ಕಾರ. ಹೆಚ್ಚಾಗಿ ಆಲ್ರೆಡಿ ಸಮಾಜಮುಖಿಯಾಗಿ ಹಾಗೂ ವಿದ್ಯಾಕ್ಷೇತ್ರದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು 50 ವರ್ಷಗಳಿಂದ ಆಲ್ರೆಡಿ ವಿದ್ಯಾಕ್ಷೇತ್ರದಲ್ಲಿ ಸೇವೆ ಮಾಡ್ತಿದ್ದಾರೆ. ಇಂಥ ಒಂದು ಸಂಸ್ಥೆಗೆ ನಮ್ಮ CSR ಅಡಿಯಲ್ಲಿ ನಮ್ಮ ಕಾನೂನಿನ ಪ್ರಕಾರ ಏನು ಎಲಿಜಿಬಿಲಿಟಿ ಬರುತ್ತೋ ಅದ್ರ ಪ್ರಕಾರ ನಾವು ಎಜುಕೇಶನ್ ಅಲ್ಲಿ ಏನ್ ಬೇಕೋ ಅದ್ರ ಪ್ರಕಾರ ಈ ಒಂದು ಸಂಸ್ಥೆಗೆ ಈ ಒಂದು ಕ್ಲಾಸ್ ರೂಮ್ ಕಟ್ಕೊಂಡಿರೋದಕ್ಕೆ ನಮಗೊಂದು ಅನುಕೂಲ, ಸಂತೋಷ ಆಗ್ತದೆ. ಹಾಗೂ ಕನ್ನಡ ಮೀಡಿಯಂ ಕ್ಲಾಸ್ ರೂಮ್ ಈ ನಮ್ಮ ಪ್ರಿನ್ಸಿಪಲ್ ಅವರು ಹೇಳಿದಂಗೆ ಈ ಕಾಲದಲ್ಲಿ ಕನ್ನಡ ಮೀಡಿಯಂ ಕ್ಲಾಸ್ ನಡೆಯೋದೇ ಕಷ್ಟ. ಅದರಲ್ಲಿ 100 ಮಕ್ಕಳಿರೋ ಇಂಥ ಸಂಸ್ಥೆಗೆ ಒಂದು ಕ್ಲಾಸ್ ರೂಮ್ ಕಟ್ಕೊಟ್ಟಿರೋದಕ್ಕೆ ನಮಗೂ ಸಂತೋಷ ಆಗ್ತದೆ. ನಮ್ಗೆಲ್ಲರೂ ಗೊತ್ತಿರೋ ಈಗಾಗಲೇ ನಾವು ಇದೇ ಸಂಸ್ಥೆಗೆ ಬಿಸಿ ಊಟದ ಕೋಣೆಯನ್ನು ಮಾಡಿಕೊಟ್ಟಿದ್ದೀವಿ 1 ವರ್ಷದ ಕೆಳಗಡೆ. ಹಾಗಾಗಿ ನಮ್ಮ ಕೊಲಿಗೆ ರಾಜೇಶ್ ತಿವಾರಿ ಅವರು ಹೇಳಿದಾಗೆ ಪ್ರತಿ ವರ್ಷ ಒಂದೊಂದು ಮಾಡಬೇಕು ಅಂತ ಏನಿಲ್ಲ, ನಮ್ಮ ರೂಲ್ ಪ್ರಕಾರ ಏನು ಎಲ್ಲಿ ಯಾವ್ದು ಕೂರುತ್ತೋ ನಮ್ಮ ಕೋಣೆ ನಾವು ಮಾಡ್ತಾ ಅದರ ಪ್ರಕಾರ ಮಾಡ್ತೀವಿ. ಹಾಗಾಗಿ ನಮ್ಮ ರಾಜೇಂದ್ರ ಜೈನ್ ಅವರ ಸಾರಥ್ಯದಲ್ಲಿ ಅವ್ರ ಡೈರೆಕ್ಷನ್ ಅಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಎಜುಕೇಶನ್ ಆಯ್ತು, ಇನ್ಫ್ರಾಸ್ಟ್ರಕ್ಚರ್ ಆಯ್ತು, ಮತ್ತೆ ಹೆಲ್ತ್ ಆಯ್ತು, ಇದೇ ಶಾಲೆಯಲ್ಲೇ ಹಲವಾರು ಶಾಲೆಗಳಿಗೂ ಈ ರೀತಿ ಹೆಲ್ಪ್ ಮಾಡಿದ್ದೀವಿ. ಆಮೇಲೆ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳಿಗೂ ನಮ್ಮ ಕೈಲಾದಷ್ಟು ಮಕ್ಕಳಿಗೆ ಮಾಡ್ತಾ ಇರ್ತೀವಿ. ಹಾಗಾಗಿ ಇದು ಈಗಾಗಲೇ ಹೇಳಿದ್ರೆ ನಮ್ಮ ಲಾಭಾಂಶದ ಮೇಲೆ ಬರುವಂತ ಪರ್ಸೆಂಟೇಜ್ ಮೇಲೆ ಮಾಡುವಂತ ಸಾಮಾಜಿಕ ಕಾರ್ಯಕ್ರಮ. ಹಾಗಾಗಿ ಮುಂದೆ ಒಂದು ದೊಡ್ಡ ಕಂಪನಿ ಇದೆ, ಅವ್ರು ಏನ್ ಕೇಳಿದ್ರೆ ಕೊಡ್ತಾರೆ ಅನ್ನೋ ಒಂದು ನಮ್ಮಲ್ಲಿ ಏನ್ ಭಾವನೆ ಇರ್ತದಲ್ಲ, ಅದು ನಿಮ್ ಪ್ರಕಾರ ಕರೆಕ್ಟ್ ಇರ್ಬೋದು. ಆದ್ರೆ ಕಂಪನಿಯಲ್ಲಿ ಒಂದು 5,000 ಜನ ನೋಡಿ ಮಾರ್ಕೆಟ್ ನಲ್ಲಿ ಪೇಪರ್ ಎಲ್ಲ ಮಾರಿದ ಮೇಲೆ ಬರೋ ಲಾಭಾಂಶದಲ್ಲಿ 2% ಕೊಡಬೇಕು ನಾವು. ಹಾಗಾಗಿ ಅದರಲ್ಲಿ ಆ ಅನುಕೂಲದ ಪ್ರಕಾರ ಏನಾಗ್ತದೆ ಅದಕ್ಕೆ ತಕ್ಕಂತೆ ನಾವು ದಾಂಡೇಲಿ ಸುತ್ತಮುತ್ತ ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ಅದನ್ನು ಅದೇ ಕಾರ್ಯಗಳನ್ನು ಕೆಲಸ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತೀವಿ.
ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರ. ಕುರಿತಾಗಿ ಒಂದೆರಡು ಸರ್ ಅವರಿಗೆ